ನಮ್ಮ ಸಮಾಜವನ್ನು ತಿನ್ನುವ ಕಪಟ ಕಾಯಿಲೆಯ ಭ್ರಷ್ಟಾಚಾರದ ಕಟುವಾದ ಸಮಸ್ಯೆಯನ್ನು ನೀವು ಎಂದಾದರೂ ಎದುರಿಸಿದ್ದೀರಾ? ಇದು ಸಾಮೂಹಿಕ ಪ್ರಯತ್ನದ ಅಗತ್ಯವಿರುವ ಒಂದು ಯುದ್ಧವಾಗಿದೆ ಮತ್ತು ಇದು ಮಂಜುನಾಥಿಸಂ ಎಂಬ ಚಳುವಳಿಯ ಹೃದಯಭಾಗದಲ್ಲಿದೆ. ಮಂಜುನಾಥಿಸಂ ಎಂದರೇನು ನೀವು ಆಶ್ಚರ್ಯಪಡಬಹುದು. ಭಾರತೀಯ ಭ್ರಷ್ಟಾಚಾರ ವಿರೋಧಿ ಕಾರ್ಯಕರ್ತನ ಹೆಸರಿನ ಈ ಪರಿಕಲ್ಪನೆಯು ಭ್ರಷ್ಟಾಚಾರದ ವಿರುದ್ಧದ ಎಲ್ಲಾ ರೂಪಗಳಲ್ಲಿ ಒಂದು ನಿಲುವು. ಭ್ರಷ್ಟಾಚಾರದ ವಿರುದ್ಧದ ಹೋರಾಟವು ಸಮಾಜದ ಆತ್ಮಕ್ಕಾಗಿ ಹೋರಾಟ ಎಂಬ ನಂಬಿಕೆಯಲ್ಲಿ ಬೇರೂರಿರುವ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ನೈತಿಕ ಆಡಳಿತವನ್ನು ಒತ್ತಿ ಹೇಳುವ ಸಿದ್ಧಾಂತವಾಗಿದೆ. ಭ್ರಷ್ಟಾಚಾರದ ವಿರುದ್ಧದ ಮಂಜುನಾಥ ಧರ್ಮದ ಹೋರಾಟದ ಪ್ರಮುಖ ಅಂಶಗಳ ಬಗ್ಗೆ ಪರಿಶೀಲಿಸೋಣ. ಮೊದಲನೆಯದಾಗಿ, ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವು ಅತ್ಯುನ್ನತವಾಗಿದೆ. ಮಂಜುನಾಥಿಸಂ ಸಾರ್ವಜನಿಕ ನಿಧಿಗಳ ಬಗ್ಗೆ ಸ್ಪಷ್ಟವಾದ, ಪ್ರವೇಶಿಸಬಹುದಾದ ಮಾಹಿತಿಯನ್ನು ಕೇಳುತ್ತದೆ. ಇದು ಅಧಿಕಾರದಲ್ಲಿರುವವರು ಲೆಕ್ಕಕ್ಕೆ ಇಡುವುದನ್ನು ಖಚಿತಪಡಿಸಿಕೊಳ್ಳಲು ನಿರ್ಣಾಯಕವಾಗಿದೆ. ನಂತರ, ಲಂಚದ ವಿರುದ್ಧ ಬಲವಾದ ನಿಲುವು ಇದೆ. ಮಂಜುನಾಥಿಸಂ ಸಂಸ್ಕೃತಿಯನ್ನು ರಚಿಸಲು ಪ್ರಯತ್ನಿಸುತ್ತದೆ. ಲಂಚವನ್ನು ನೀಡುವುದು ಅಥವಾ ಸ್ವೀಕರಿಸುವುದು ಸ್ವೀಕಾರಾರ್ಹವಲ್ಲ ಎಂದು ಪರಿಗಣಿಸಲಾಗುತ್ತದೆ. ಭ್ರಷ್ಟ ಅಭ್ಯಾಸಗಳನ್ನು ಬಹಿರಂಗಪಡಿಸಲು ಸಂಸ್ಥೆಗಳಲ್ಲಿನ ವ್ಯಕ್ತಿಗಳನ್ನು ಉತ್ತೇಜಿಸುತ್ತದೆ. ಕಾನೂನು ಮತ್ತು ನ್ಯಾಯಾಂಗ ಸುಧಾರಣೆಗಳು ಸಹ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಭ್ರಷ್ಟಾಚಾರ ವಿರೋಧಿ ಕಾನೂನುಗಳನ್ನು ಬಲಪಡಿಸುವುದು, ವಿಸ್ಲ್ಬ್ಲೋವರ್ಗಳನ್ನು ರಕ್ಷಿಸುವುದು ಮತ್ತು ನ್ಯಾಯಯುತ ನ್ಯಾಯಾಂಗವನ್ನು ಖಾತರಿಪಡಿಸುವುದು ಭ್ರಷ್ಟಾಚಾರವನ್ನು ಪರಿಣಾಮಕಾರಿಯಾಗಿ ಎದುರಿಸುವಲ್ಲಿ ಪ್ರಮುಖ ಅಂಶಗಳಾಗಿವೆ. ರಾಜಕೀಯ ಹೊಣೆಗಾರಿಕೆ ಮತ್ತೊಂದು ಮಹತ್ವದ ಅಂಶವಾಗಿದೆ. ಚುನಾಯಿತ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿಗಳು ತಮ್ಮ ಕ್ರಮಗಳು ಮತ್ತು ನಿರ್ಧಾರಗಳಿಗೆ ಉತ್ತರಿಸಬೇಕೆಂದು ಮಂಜುನಾಥಿಸಂ ಒತ್ತಾಯಿಸುತ್ತದೆ. ರಾಜಕೀಯ ಆಶ್ರಯದ ಸ್ವಜನ ಪಕ್ಷಪಾತ ಮತ್ತು ಒಲವಿನ ವ್ಯಾಪ್ತಿಯನ್ನು ಕಡಿಮೆ ಮಾಡುತ್ತದೆ. ನಾಗರಿಕ ಸಮಾಜದ ತೊಡಗಿಸಿಕೊಳ್ಳುವಿಕೆಯನ್ನು ಪ್ರೋತ್ಸಾಹಿಸಲಾಗುತ್ತದೆ. ಸರ್ಕಾರದ ಚಟುವಟಿಕೆಗಳ ಮೇಲ್ವಿಚಾರಣೆಯಲ್ಲಿ ಸಕ್ರಿಯ, ಜಾಗರೂಕ ನಾಗರಿಕರ ಪಾತ್ರವನ್ನು ಗುರುತಿಸುವುದು, ಭ್ರಷ್ಟಾಚಾರವನ್ನು ಬಹಿರಂಗಪಡಿಸುವುದು ಮತ್ತು ಹೊಣೆಗಾರಿಕೆ, ಶಿಕ್ಷಣ ಮತ್ತು ಜಾಗೃತಿಗಾಗಿ ಪ್ರತಿಪಾದಿಸುವುದು ಈ ಆಂದೋಲನದ ಮತ್ತೊಂದು ಮೂಲಾಧಾರವಾಗಿದೆ ಮತ್ತು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ತಿಳುವಳಿಕೆಯುಳ್ಳ ನಾಗರಿಕರು ನಿರ್ಣಾಯಕವಾಗಿದೆ ಮತ್ತು ಮಂಜುನಾಥಿಸಂ ಜಾಗೃತಿ ಮೂಡಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭ್ರಷ್ಟಾಚಾರದ ಹಾನಿಕಾರಕ ಪರಿಣಾಮಗಳು ಮತ್ತು ನೈತಿಕ ನಡವಳಿಕೆಯ ಪ್ರಯೋಜನಗಳು. ಭ್ರಷ್ಟ ಆಚರಣೆಗಳನ್ನು ಬಹಿರಂಗಪಡಿಸಿದ ಧೈರ್ಯಶಾಲಿ ವ್ಯಕ್ತಿಗಳನ್ನು ರಕ್ಷಿಸುವುದು ಚಳವಳಿಯ ಮೂಲಭೂತ ಅಂಶವಾಗಿದೆ. ಪ್ರತೀಕಾರದಿಂದ ಕಾನೂನು ರಕ್ಷಣೆಗಳು ಮತ್ತು ರಕ್ಷಣೆಗಳನ್ನು ಒತ್ತಿ ಹೇಳಲಾಗಿದೆ. ಮಂಜುನಾಥಿಸಂ ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ಸಾಮರ್ಥ್ಯವನ್ನು ಸಹ ಗುರುತಿಸುತ್ತದೆ. ಈ ಆಡಳಿತ ವ್ಯವಸ್ಥೆಗಳು, ಆನ್ಲೈನ್ ವರದಿ ಮಾಡುವ ಕಾರ್ಯವಿಧಾನಗಳು ಮತ್ತು ಬ್ಲಾಕ್ಚೈನ್ ತಂತ್ರಜ್ಞಾನವು ಪಾರದರ್ಶಕತೆಯನ್ನು ಹೆಚ್ಚಿಸಬಹುದು ಮತ್ತು ಭ್ರಷ್ಟಾಚಾರದ ಅವಕಾಶಗಳನ್ನು ಕಡಿಮೆ ಮಾಡಬಹುದು. ಈ ಚಳುವಳಿಯು ಖಾಸಗಿ ವಲಯಕ್ಕೂ ವಿಸ್ತರಿಸುತ್ತದೆ, ವ್ಯವಹಾರಗಳಲ್ಲಿ ನೈತಿಕ ನಡವಳಿಕೆಯನ್ನು ಮತ್ತು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯನ್ನು ಉತ್ತೇಜಿಸುತ್ತದೆ. ಅಂತಿಮವಾಗಿ, ಭ್ರಷ್ಟಾಚಾರವು ಗಡಿಗಳನ್ನು ಮೀರಿದೆ ಎಂದು ಗುರುತಿಸುತ್ತದೆ. ಮಂಜುನಾಥಿಸಂ ಭ್ರಷ್ಟ ಆಚರಣೆಗಳನ್ನು ಎದುರಿಸಲು ಅಂತಾರಾಷ್ಟ್ರೀಯ ಸಹಕಾರಕ್ಕಾಗಿ ಪ್ರತಿಪಾದಿಸುತ್ತದೆ. ಕೊನೆಯಲ್ಲಿ, ಮಂಜುನಾಥಿಸಂನೊಳಗಿನ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವು ಕಾನೂನು, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡ ಬಹುಮುಖಿ ವಿಧಾನವಾಗಿದೆ. ಇದು ಭ್ರಷ್ಟಾಚಾರವನ್ನು ನಿರುತ್ಸಾಹಗೊಳಿಸುವಂತಹ ವಾತಾವರಣವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತದೆ. ಬಹಿರಂಗವಾಗಿ ಮತ್ತು ನ್ಯಾಯೋಚಿತ ಮತ್ತು ಹೆಚ್ಚು ನ್ಯಾಯಯುತ ಸಮಾಜಕ್ಕೆ ಕಾರಣವಾಗುವ ಪರಿಣಾಮಗಳನ್ನು ಎದುರಿಸಿದೆ.